ಇನ್ನು ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಯಾಕೋ ನಿರಾಸೆ ಆಗ್ತಾ ಇದೆ ಅಂತ ಅನ್ಸುತ್ತೆ. ಯಾಕೆಂದರೆ ಡೆಲ್ಲಿಲೇ ಬೀಡು ಬಿಟ್ಟು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಮಾತ್ರ ಚಾನ್ಸ್ ಸಿಗ್ತಾ ಇಲ್ಲ. ಎಷ್ಟೋ ಬಾರಿ ಡೆಲ್ಲಿಗೆ ಹೋದ್ರೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಮಾತ್ರ ಸಾಧ್ಯ ಆಗ್ತಾ ಇಲ್ಲ. ಅಧಿಕಾರ ಹಂಚಿಕೆ ಚರ್ಚೆಗೆ ಹೈಕಮಾಂಡ್ ಮಾತ್ರ ಸೊಪ್ಪು ಹಾಕ್ತಿಲ್ಲ. ಸಿಕ್ಕಿದಾಗೆಲ್ಲ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರಂತೆ. ಕಾದು ನೋಡೋ ತಂತ್ರವನ್ನು ಹೈಕಮಾಂಡ್ ಅನುಸರಿಸ್ತಾ ಇದೆಯಾ ಗೊತ್ತಿಲ್ಲ. ಜನವರಿಯ ಸಂದರ್ಭದಲ್ಲಿ ಸಿಎಂ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಭಾರಿ ಆಸೆ ಇಟ್ಕೊಂಡಿದ್ರು. ಅದರಲ್ಲೂ ದೇವರು ದಿನಗಳ ಲೆಕ್ಕ ಈ ರೀತಿಯಾಗೆಲ್ಲ ಚೆನ್ನಾಗಿ ಅನುಸರಿಸ್ತಾರೆ. ಸಂಕ್ರಾಂತಿ ಆದಮೇಲೆ ನಾನು ಅಧಿಕಾರವನ್ನು ಏರಬೇಕು ಅಂಥೇಳಿ ಬಹಳ ಆಸೆಯನ್ನು ಇಟ್ಕೊಂಡಿದ್ರು ಡಿ ಕೆ ಶಿವಕುಮಾರ್ ಅವರು. ಧನುರ್ಮಾಸ ಮುಗಿತಿದ್ದಂಗೆ ಮೊದಲ ಶುಭ ದಿನದಂದು ನಾನು ಸಿ ಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವಂಗೆ ಆಗಬೇಕು ಅಂಥೇಳಿ ಬಹಳ ಪ್ರಯತ್ನ ಪಟ್ಟರು. ಮೈಸೂರಿನಲ್ಲಿ ರನ್ವೇ ಸಂದರ್ಭದಲ್ಲಿ ಅದೊಂದೇ ಸಂದರ್ಭ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿಯವರು ಸಿಕ್ಕಿದ್ದು ಕೇವಲ 2 ನಿಮಿಷಗಳ ಕಾಲ ಸಪ್ರೇಟಾಗಿ. ಅದು ಬಿಟ್ಟು ಮತ್ತೆ ಸಿಗ್ತಾನೇ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದಂಗಿದೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಫೋನ್ ಸಂಪರ್ಕದಲ್ಲಿ. ರೂಪೇಶ್, ಅವತ್ತು ಮೈಸೂರಿನಲ್ಲಿ ರನ್ವೇನಲ್ಲಿ ಮಾತ್ರ ಸಪ್ರೇಟಾಗಿ ಸಿಕ್ಕಿದ್ದು 2 ನಿಮಿಷಗಳ ಕಾಲ ಮಾತುಕತೆ ಆಡೋದಕ್ಕೆ. ಅದಾದಮೇಲಿಂದ ಡೆಲ್ಲಿಗೆ ಬನ್ನಿ, ಫ್ರೀ ಆದಾಗ ಮಾತಾಡೋಣ ಅಂತಿನೋ ಸೂಚನೆ ಕೊಟ್ಟಿದ್ರಂತೆ. ಅವಾಗಿಂದ ಇಲ್ಲಿ ತನಕ ರಾಹುಲ್ ಗಾಂಧಿ ಅವರನ್ನು ಸಪ್ರೇಟಾಗಿ ಮೀಟ್ ಮಾಡೋಕ್ಕಂತೂ ಡಿ ಕೆ ಶಿವಕುಮಾರ್ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಮೋಸ್ಟ್ಲಿ ವೇಟ್ ಮಾಡಿ ನೋಡೋಣ ಅಂತ ಒಂದು ತಂತ್ರವನ್ನು ಅನುಸರಿಸ್ತಾ ಇದ್ದಾರಂತ, ಇನ್ಕ್ಲೂಡಿಂಗ್ ಹೈಕಮಾಂಡ್. ನಿಜ ಚಾರತ್ತೆ. ಯಾಕಂದ್ರೆ ಹೈಕಮಾಂಡ್ ಯಾವ್ದು ವಿಚಾರವನ್ನು ಕೂಡ ಹೇಳ್ತಾ ಇಲ್ಲ. ಯಾಕಂತಂದ್ರೆ ಅಧಿಕಾರ ಹೆಚ್ಚಿಗೆ ಆಗತ್ತ ಅಂತೇಳಿ ಒಂದ್ 5 ನಿಮಿಷಕ್ಕೆ ಅಥವಾ ಒಂದು ಉಸ್ತುವಾರಿಗಳ ಕುರಿತು ಮಾತಾಡಿದ್ರೆ 5 ನಿಮಿಷಕ್ಕೆ ಸಾಲ್ವ್ ಆಗುತ್ತೆ. ಯಾಕಂತ ಹೇಳಿದ್ರೆ ಸಂಕಷ್ಟ ಸೂತ್ರ ಏನ್ ಮಾಡ್ಬೇಕು, ಯಾರೆಲ್ಲ ಏನ್ ಕಾಂಪನ್ಸೇಟ್ ಮಾಡ್ಬೇಕು ಅಂತ ಹೇಳಿ ಹೇಳ್ಬಹುದು. ಆದ್ರೆ ಹೈಕಮಾಂಡ್ ಇದಕ್ಕೆ ರಾಹುಲ್ ಗಾಂಧಿ ಅಥವಾ ಬೇರೆ ಯಾರೇ ಹೈಕಮಾಂಡ್ ನಾಯಕರು ಇಲ್ಲಿಗ ಏನಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ಗೆ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ. ಹೀಗಾಗಿ ಯಾವ್ದು ಕೂಡ ಸ್ಪಷ್ಟನೆಗಳು ಸಿಗ್ತಾ ಇಲ್ಲ. ಹೈಕಮಾಂಡ್ ಈ ವಿಚಾರವಾಗಿ ಯಾಕಂತ ಹೇಳಿದ್ರೆ ನಿರ್ಧಾರ ತೆಗೆದುಕೊಳ್ಳೋದಾದ್ರೆ ಒಂದೆರಡು ದಿನಕ್ಕೆ ಯೋಚನೆ ಮಾಡಿದ್ರೆ ಒಂದು ನಿರ್ಧಾರಕ್ಕೆ ಬಂದು ಬಿಡಬಹುದು. ಆದ್ರೆ ಈಗ ಹೈಕಮಾಂಡ್ ಕಾಯಿಸಿ ನೋಡುವ ತಂತ್ರವನ್ನ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ಗೆ ಈಗ ಭೇಟಿಗೆ ಅವಕಾಶ ಸಿಕ್ಕೇ ಒಂದು ಸ್ಪಷ್ಟನೆಯನ್ನು ಕೊಡ್ಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಕೂಡ ಹಿರಿಯ ನಾಯಕರಿದ್ದಾರೆ. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಇಲ್ಲಿಗ ಪ್ರಮುಖವಾಗಿ ಯಾವ್ದೆಲ್ಲ ವಿಚಾರ ಬರುತ್ತೋ ಅಥವಾ ಯಾವ್ದೆಲ್ಲ ವಿಚಾರ ಇದರಲ್ಲಿ ಬರುತ್ತೋ ಅದರಲ್ಲೂ ಕೂಡ ಒಂದಿಷ್ಟು ಪ್ರಭಾವಿ ಆಗಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ಗೆ ನಿಮ್ಗೆ ಅಧಿಕಾರ ಕೊಡೋದಿಲ್ಲ ಅಂತೇಳಿ ಕಡಾಖಂಡಿತವಾಗಿ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿಗ ಸಿದ್ದರಾಮಯ್ಯ ಕೂಡ ಅಧಿಕಾರ ನಿಲ್ಲಿಲಿ ಅಂತ ಹೇಳಿದಕ್ಕೂ ಕೂಡ ಕಷ್ಟ. ಹೀಗಾಗಿ ಡಿ ಕೆ ಎಲ್ಲವೂ ಕೂಡ ಕಾದು ನೋಡೋ ತಂತ್ರಕ್ಕೆ ಈಗ ಹೈಕಮಾಂಡ್ ಮೊರೆ ಹೋಗಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ಗೆ ಕೂಡ ಸ್ಪಷ್ಟನೆಯನ್ನು ಕೊಡ್ತಾ ಇಲ್ಲ. ಅದೇ ರೀತಿ ರಾಹುಲ್ ಗಾಂಧಿ ಭೇಟಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಭೇಟಿಗೆ ಹೋದ್ರೂ ಕೂಡ ರಾಹುಲ್ ಗಾಂಧಿ ಅವಕಾಶವನ್ನ ಕೊಟ್ಟಿರ್ಲಿಲ್ಲ. ಇದೆಲ್ಲವೂ ಕೂಡ ಹೈಕಮಾಂಡ್ ಕಾಯಿಸಿ ನೋಡುವ ತಂತ್ರವನ್ನ ಮಾಡ್ತಾ ಇದೆ. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯನವ್ರನ್ನ ಒಂದ್ ಕಡೆ ಮನವೊಲಿಕೆ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದೆ. ಅದೇ ರೀತಿ ಸಿದ್ದರಾಮಯ್ಯ ಕೂಡ ಈಗ ಸಂಪುಟ ವಿಸ್ತರಣೆ ಇರಬಹುದು ಅಥವಾ ಬೇರೆ ಯಾವುದೇ ವಿಚಾರಕ್ಕೂ ಕೂಡ ಕ್ಲಾರಿಟಿಯನ್ನು ಕೊಡ್ತಾ ಇಲ್ಲ. ಇದೆಲ್ಲ ನೋಡಿದ್ರೆ ಹೈಕಮಾಂಡ್ ಸದ್ಯಕ್ಕೆ ಯಾವುದೇ ರೀತಿ ಡಿಸಿಷನ್ ಮಾಡುವಂತೆ ಕಾಣ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯನವರಿಗೆ ಬಜೆಟ್ ಮಂಡಿಸಿ ಅಂತೇಳಿ ಹೇಳಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ಗೆ ಭಾರಿ ನಿರಾಸೆ ಆದಂತೆ ಕಾಣ್ತಾ ಇದೆ. ಶರತ್, ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.